ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಮತ್ತೊಂದು ದುರಂತನೆ ಅಂತ ಹೇಳಬಹುದು. ಪ್ರಿಯಕನ ಜೊತೆ ಸೇರಿ ಹೆತ್ತ ಮಗಳನ್ನೇ ಕೊಂದ ತಾಯಿ 3 ತಿಂಗಳ ಬಳಿಕ ಈ ವಿಷಯ ಹೊರಬಂದಿದೆ. ಅಕ್ರಮ ಸಂಬಂಧ ಮಗುವಿನ ಬಣ್ಣದ ಕಾರಣಕ್ಕಾಗಿ ಕೊಲೆಯ ಆರೋಪ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ಹಿಂದೆನೂ ಕೂಡ ಕೇರಳದಲ್ಲಿ ಪ್ರಿಯಕನ ಜೊತೆ ಸೇರಿ ತಾಯಿಯೇ ಮಗುವನ್ನ ಕೊಂದಿದ್ರು. ಆ ಪ್ರಕರಣ ಕೂಡ ನಾವು ಈ ಒಂದು ಚಾನಲ್ ಅಲ್ಲಿ ನಿಮಗೆ ತಿಳಿಸಿದ್ವಿ. ಮತ್ತೆ ರಿಪೀಟ್ ಆಗಿ ನಮ್ಮ ದೇಶದಲ್ಲಿ, ಅದರಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಜಗತ್ತಿನಲ್ಲಿ ತಾಯಿಗೆ ಅತ್ಯುನ್ನತ ಪೂಜನೀಯ ಸ್ಥಾನವನ್ನ ನಾವು ಕೊಡ್ತೀವಿ. ತಾಯಿಯೇ ದೇವರು, ತಾಯಿಯೇ ಮೊದಲೇ ಗುರು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಜಗತ್ತಿನ ಎಲ್ಲ ಹೊರ ಶಕ್ತಿಗಳಿಂದ ಮಗುವನ್ನ ರಕ್ಷಿಸಬೇಕಾದವಳು ಈಗ ಮಗುವಿಗೆ ಮೃತ್ಯು ಸ್ವರೂಪ ಆಗಿದ್ದಾಳೆ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಕೊಲೆ ಪ್ರಕರಣ ಇದು. ಹಾಗಾದ್ರೆ ಈ ಕಳ್ಳ ಸಂಬಂಧ ಹೊಂದಿದಂತಹ ಮಹಿಳೆ ಒಬ್ಬಳು ತನ್ನ ಪ್ರಿಯಕನ ಜೊತೆ ಸೇರಿ ತಾನು ಹೆತ್ತ ಮಗಳನ್ನೇ ಕೊಂದಿದ್ಳು. ವಿಕೃತ ಮೆರೆದಿದ್ದಾಳೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಸ್ನೇಹಿತರು, ಈ ಒಂದು ಘಟನೆ ಬೆಂಗಳೂರಿನ ಒಂದು ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಕಾಡುಗೋಡು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸಿಗೇಹಳ್ಳಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಮೃತಪಟ್ಟಿರುವ ಮಗುವನ್ನು ವೆನಿಲ್ಲಾ ಎನ್ನುವಂತಹ ಹೆಸರು, 6 ವರ್ಷದ ಮಗು ಇದು ಗುರುತಿಸಲಾಗಿದೆ. ಈಗಾಗಲೇ ಈ ಪ್ರಕರಣ ಯಾವ ರೀತಿ ಮುಂದುವರಿಯುತ್ತೆ, ಈ ಒಂದು ಪ್ರಕರಣ ಆಗ್ಲಿಕ್ಕೆ ಕಾರಣಕರ್ತರು ಯಾರ್ಯಾರಿದ್ದಾರೆ ಅದನ್ನ ನಾವು ತಿಳಿತಾ ಹೋಗೋಣ. ಏನಿದು ಪ್ರಿಯಾಂಕಾ ಮತ್ತು ಮೋಹನ ಕಾದಾಟ. ಬೆಂಗಳೂರು ಮೂಲದ ಪ್ರಿಯಾಂಕಾ ಹಾಗೂ ದಾವಣಗೆರೆಯ ಪ್ರವೀಣ್, ಇವರಿಬ್ಬರು ಹೆಂಡತಿ 2007ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಬಿಟ್ರು. ಎಲ್ಲವೂ ಅನ್ಯೋನ್ಯತವಾಗಿ ನಡೀತಾ ಇತ್ತು. ದಂಪತಿಗೆ 17 ವರ್ಷದ ಹಾಗೂ 5 ವರ್ಷದ 2 ಹೆಣ್ಣು ಮಕ್ಕಳಿದ್ರು. ಈ ನಡುವೆ ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ತನ್ನ ಕಾಲೇಜು ಗೆಳೆಯ, ಅವಾಗ್ಲೂ ಕೂಡ ಲವ್ ಇದ್ದಂತೆ. ಕಾಲೇಜು ಒಂದು ಸಂದರ್ಭದಲ್ಲಿ ಗಂಡ ಹೇಳಿರ್ತಕ್ಕಂತಹ ಮಾತಿದು. ಕಾಲೇಜಿನ ಸಂದರ್ಭದಲ್ಲಿನೇ ಲವ್ ಇತ್ತಂತೆ. ಮನೆಯಲ್ಲಿ ಒಪ್ಪದೇ ಇರುವಂತಹ ಕಾರಣಕ್ಕಾಗಿ ಜಗಳಗಳು ಆಗಿ ದಿಢೀರನೆ 3 ತಿಂಗಳಲ್ಲಿ ಈ ಒಂದು ಪ್ರಿಯಾಂಕಾ ಜೊತೆಗೆ ಪ್ರವೀಣ್ ಅಂತವರ ಮದುವೆಯನ್ನ ಅವರ ಕುಟುಂಬದವರು ಮಾಡಿಬಿಡ್ತಾರೆ. ಆದ್ರೆ ಆ ಅಕ್ರಮ ಸಂಬಂಧ ಹಾಗೆ ಇತ್ತಂತೆ ಆ ಮೋಹನನ ಜೊತೆಗೆ. ಇದ್ದಕ್ಕಿದ್ದಂತೆ ಮೋಹನ ಕಾಲೇಜು ಒಂದು ಗೆಳೆಯನಾಗಿರ್ತಾನೆ. ಈಕೆಗೆ ಸಿಕ್ಕಾಗ ಅವರಿಬ್ಬರ ನಡುವೆ ನಂಬರ್ ಚೇಂಜ್ ಆಗೋದಾಗಿರ್ಲಿ, ಅದೇ ರೀತಿಯಾಗಿ ಹೆಚ್ಚಿನ ಮಾತುಕತೆ ಆಗೋದಾಗಿರ್ಲಿ, ಇದೆಲ್ಲವೂ ಕೂಡ ಸಂಬಂಧ ಹೆಚ್ಚಾಗ್ತಾ ಹೋಗ್ತಾ ಇತ್ತಂತೆ. ಇದು ಪ್ರೀತಿಗೆ ಆವಾಗ್ಲೂ ಕೂಡ ತಿರುಗಿತ್ತು, ಮತ್ತೆ ಈ ಸಂದರ್ಭದಲ್ಲಿ ಕೂಡ ತಿರುಗಿತ್ತಂತೆ. ಈ ಒಂದು ವಿಷಯ ಪ್ರವೀಣ್ ಅವರ ಕಿವಿಗೆ ಬಿತ್ತ ಒಂದ. ಈ ಬಗ್ಗೆ ಪತಿ ಪ್ರಶ್ನಿಸಿದಾಗ ಪತ್ನಿಗೆ, ಪ್ರಿಯಾಂಕಾಗೆ, ನನಗೆ ಡೈವರ್ಸ್ ಬೇಕು, ನನಗೆ ಡೈವರ್ಸ್ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಪ್ರವೀಣ್ ಮೇಲೆ ಒತ್ತಾಯವನ್ನ ಹಾಕಿ ಪಟ್ಟು ಹಿಡಿದು ಕೂಂತಳಂತೆ. ಇಲ್ಲ, ಡೈವರ್ಸ್ ಕೊಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಹೇರ್ತಾ ಇದ್ಳಂತೆ. ಇದ್ದಕ್ಕದ್ದಂತೆ ಒಂದು ದಿನ ಮಗು ಸಾವನ್ನಪ್ಪಿಬಿಡತ್ತೆ, ಮೃತಪಟ್ಟಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಮಾರ್ಚ್ 24ರಂದು ಮಗು ಏಕಾಏಕಿ ಮೃತಪಟ್ಟಿದೆ ಅಂತ ನಂಬಿಸ್ಬಿಡ್ತಾಳೆ. ಏನಾಯ್ತು ಎಂದು ಕೇಳಿದಾಗ ಮಗುವಿಗೆ ಬಿರಿಯಾನಿ ತಿನ್ನಲು ಕೊಟ್ಟಿದ್ದೆ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಎಂದಿದ್ದಾಳೆ. ಮತ್ತೊಮ್ಮೆ ಐಸ್ ಕ್ರೀಮ್ ಕೊಟ್ಟಿದ್ದೆ, ಐಸ್ ಕ್ರೀಮ್ ತಿಂತ ಕಾರಿನಲ್ಲಿ ಮಲಗಿಸಿದ್ದೆ, ಆದರೆ ಮನೆಗೆ ಬಂದು ನೋಡಿದಾಗ ಮಗು ಸತ್ತೋಗಿತ್ತು ಎನ್ನುವಂತಹ ಕಥೆಯನ್ನ ಹೆಣೆದಿದ್ದಾಳೆ. ಈ ಖತರ್ನಾಕ್ ಲೇಡಿ ಮಾತುಗಳ ಮೇಲೆ ಸಂಶಯ ಪಟ್ಟ ಪತಿ ಪ್ರವೀಣ್ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಆ ವರದಿಯನ್ನ ತನ್ನ ಸಂಬಂಧಿ ವೈದ್ಯರೊಂದಿಗೆ ಅದನ್ನ ಕಳುಹಿಸಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರಂತೆ. ವಿದೇಶದಲ್ಲಿರ್ತಕ್ಕಂತಹ ವೈದ್ಯರು ಏನೋ ಮಿಸ್ಟೇಕ್ ಆಗಿದೆ, ಇದು ಐಸ್ ಕ್ರೀಮ್ ಅಥವಾ ಬಿರಿಯಾನಿ ತಿಂದು ಸತ್ತಿರ್ತಕ್ಕಂತಹ ವಿಷಯ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಬಳಿಕ ಪ್ರವೀಣ್ಗೆ ಇನ್ನೂ ಡೌಟ್ ಬಂದಿದೆ. ಸಂಪೂರ್ಣ ಡೌಟು ಅದು ಕೊಲೆ ಆಗಿದೆ ಅನ್ನುವಂತಹ ರೂಪಕ್ಕೆ ಹೋಗಿಬಿಡುತ್ತೆ. ಹೀಗಾಗಿ ತನ್ನ ಮಗಳನ್ನ ಹೊಡೆದು ಉಸಿರುಗಟ್ಟಿ ಕೊಂದಿದ್ದಾರೆ ಎನ್ನುವಂತಹ ಆರೋಪವನ್ನ ದೂರು ದಾಖಲಿಸಿ ಬಿಡ್ತಾನೆ ತಂದೆ. ದೂರು ದಾಖಲಿಸಿಕೊಂಡ ಪೊಲೀಸರು ಪ್ರಿಯಾಂಕಾಳ ಗೆಳೆಯ ಮೋಹನನನ್ನ ಬಂಧಿಸ್ತಾರೆ. ನಾಪತ್ತೆ ಆಗಿರುವ ಪ್ರಿಯಾಂಕಾಗಾಗಿ ಶೋಧ ಮುಂದುವರೆದಿದೆ. ಇನ್ನು ಮುಂದಿನ ಮೃತದೇಹದ FSL ವರದಿ ಹೊರಬಿದ್ದಿಲ್ಲ ಇನ್ನೂ ಕೂಡ. ಆದರೆ ಪ್ರಕರಣದಲ್ಲಿ
ಆಲ್ಮೋಸ್ಟ್ ಇವರಿಬ್ಬರ ನಡುವೆ ಸಂಬಂಧ ಇದ್ದಿದ್ದು ಕೂಡ ಕ್ಲಿಯರ್ ಆಗಿದೆ, ಜೊತೆಗೆ ಅವರೇ ಆ ಮಗುವನ್ನ ಕೊಂದಿರೋದು ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಬಹುದು. ಹೀಗಾಗಿ ನಾಪತ್ತೆ ಕೂಡ ಆಗಿದ್ದಾರೆ. ಈ ಕಡೆ ಮೋಹನ್ ಬಂಧಿಸಿದ್ದಾರೆ, ಮೋಹನ್ ಬಾಯಿ ಕೂಡ ಬಿಟ್ಟಿದ್ದಾನೆ. ಸೊ ಆ ಮಗುವನ್ನ ತಂದೆ ಮತ್ತು ಪ್ರಿಯಕ ಮತ್ತು ಈಕೆ ಕೂಡಿ ಆ ಮಗುವನ್ನ ಹತ್ಯೆಗೈದಿದ್ದಾರೆ. ಸೊ ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೊ ಈ ಹಿಂದೆ ಕೇರಳದಲ್ಲಿ ಕೂಡ ನಡೆದಿತ್ತು. ನಿಮಗೆ ನಾನು ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈ ರೀತಿ ರಿಪೀಟ್ ಆಗಿ ಆಗ್ತಾ ಇದ್ದಾವೆ. ಸೊ ನಾವು ತಾಯಿಯನ್ನ ಯಾವ ಸ್ವರೂಪದಲ್ಲಿ ನೋಡ್ತೀವಿ, ಅದು ಈಗ ನೋಡಿದ್ರೆ ಒಂಥರ ಮನಸ್ಸಿಗೆ ನೋವಾಗತ್ತೆ. ತಾಯಿಯ ಮಗುವನ್ನ ಈ ರೀತಿ ಹತ್ಯೆ ಮಾಡೋದಾ ಅಂತ ಮನಸ್ಸಿಗೆ ಒಂಥರ ನೋವಾಗತ್ತೆ. ಕಲರ್ ಕೂಡ ಕಪ್ಪಗಿತ್ತಂತೆ. ಸೊ ಹಾಗಾಗಿನೂ ಕೂಡ ಕೊಲೆ ಮಾಡಿದ್ದೀವಿ ಎನ್ನುವಂತಹ ಹೇಳಿಕೆಗಳನ್ನು ಕೂಡ ಈಗ ಕೊಡ್ತಿದಾರಂತೆ. ಸೊ ಕಾಯ್ದು ನೋಡಬೇಕು ಈ ಪ್ರಕರಣ ಎಲ್ಲಿಗೆ ತಿರುಗತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಇನ್ಫಾರ್ಮೇಶನ್ ಇಷ್ಟಿತ್ತು, ನಾನು ತಿಳಿಸ್ತೀನಿ. ಸೊ ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.